ಈ ಸಮಾಜ ಒಂದು ಸುಂದರವಾದ ಮಾತು ಹೇಳುತ್ತದೆ. ಏನೆಂದರೆ, ಸೊಸೆ ಅಂದರೆ ಆಕೆ ಮಗಳು ಎಂದು. ಆದರೆ ಆ ಮಾತು ಬರೇ ಪುಸ್ತಕದಲ್ಲಿ ಮಾತ್ರ ಚೆನ್ನಾಗಿರುತ್ತದೆ. ನಿಜ ಬದುಕಿನಲ್ಲಿ ಅಂತೂ ಅಲ್ಲವೇ ಅಲ್ಲ. ಬದುಕಿನಲ್ಲಿ ಸೊಸೆ ಮಗಳು ಆಗೋದಕ್ಕಿಂತ ಮೊದಲು ಸಹಿಸುವವಳು ಆಗಿರಬೇಕು. ಈ ಕತೆ ಒಂದು ಹೆಣ್ಣಿನ ಮೌನದ ಕತೆ, ಒಂದು ಸೊಸೆಯ ಒಳಗಿರುವ ನೋವಿನ ಕತೆ. ಅವಳು ಮನೆಗೆ ಬಂದ ಆ ದಿನ ಎಲ್ಲರೂ ನಗುತ್ತಲಿದ್ದರು. ಆದರೆ ಅವಳ ಮನಸ್ಸು ಮಾತ್ರ ನಡುಗುತ್ತಿತ್ತು. ಅವಳು ತವರು ಮನೆಯಿಂದ ಹೊರಟಾಗ ತನ್ನ ತಾಯಿಯ ಕೈ ಹಿಡಿದು ಹೇಳಿದಳು, ಅಮ್ಮ, ನಾನು ಮಗಳಾಗಿ ಆ ಮನೆಗೆ ಹೋಗುತ್ತಾ ಇದ್ದೀನಿ ಎಂದು. ಆದರೆ ಆ ಮನೆಯಲ್ಲಿ ಅವಳು ಮಗಳಾಗಿ ಅಲ್ಲ, ಹೊಂದಿಕೊಂಡವಳಾಗಿ ಉಳಿದು ಬಿಟ್ಟಳು. ಬೆಳಿಗ್ಗೆ ಎದ್ದು ಅವಳ ದಿನ ಪ್ರಾರಂಭವಾಗುತ್ತಿತ್ತು. ಆದರೆ ಅವಳಿಗೆ ದಿನ ಅಂತ ಮುಗಿಯುತ್ತಿರಲಿಲ್ಲ. ಅವಳು ಎದ್ದು ಕೆಲಸ ಮಾಡಿದಳು. ಅವಳು ನಗುತ್ತಾ ಎಲ್ಲವನ್ನೂ ಸಹಿಸಿಕೊಂಡಳು. ತಪ್ಪು ಮಾಡಿದರೆ ಮಾತು ದೊಡ್ಡದಾಗುತ್ತಿತ್ತು, ಸರಿಯಾಗಿ ಮಾಡಿದರೆ ಮೌನ ಮಾತ್ರ ಸಿಗುತ್ತಿತ್ತು. ಒಂದು ಚೆನ್ನಾಗಿದೆ ಅನ್ನೋ ಮಾತು ಅವಳಿಗೆ ಅಲ್ಲಿ ಯಾವತ್ತೂ ಸಿಗಲಿಲ್ಲ. ಅವಳಿಗೆ ಕೆಲವೊಂದು ಪದಗಳು ಚೂರಿಯಂತೆ ಉರಿಯುತ್ತಿತ್ತು. ಇದು ನಿನ್ನ ಮನೆ ಅಲ್ಲ, ನಿನ್ನ ತವರನ್ನು ಇಲ್ಲಿ ನೆನಪಿಸಿಕೊಳ್ಳಬೇಡ. ನೀನು ಇಲ್ಲದಿದ್ದರೇನು, ಇನ್ನೊಂದು ಹುಡುಗಿಯನ್ನು ನಮ್ಮ ಸೊಸೆಯಾಗಿ ತರುತ್ತಿದ್ದೆವು ಅನ್ನುವಂತಹ ಮಾತುಗಳು ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬೇಡವೆಂದರೂ ಗಾಯ ಮಾಡುತ್ತಿದ್ದವು. ಅವಳು ಯಾರ ಎದುರು ಅಳಲಿಲ್ಲ, ಯಾರೊಂದಿಗೂ ತನ್ನ ಅತ್ತೆಯ ಬಗ್ಗೆ ಮಾವನ ಬಗ್ಗೆ ದೂರಿಡಲಿಲ್ಲ. ರಾತ್ರಿ ಮಾತ್ರ ಅವಳ ಕಣ್ಣೀರು ತಾನಾಗಿಯೇ ಹರಿಯುತ್ತಿತ್ತು. ತಲೆಯ ಕೆಳಗೆ ತಲೆ ಹಾಸು ಒತ್ತಿಕೊಂಡು ಅವಳು ಅಳುತ್ತಿದ್ದಳು. ನಾನು ತಪ್ಪು ಏನು ಮಾಡಿದೆ? ಮಗಳಂತೆ ಇರಬೇಕು ಎಂದು ಭಾವಿಸಿದ್ದು ನನ್ನ ತಪ್ಪೆ ಎನ್ನುವಂತಹ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ತನ್ನ ಗಂಡನ ಬಳಿ ಈ ಎಲ್ಲ ನೋವುಗಳನ್ನು ಹೇಳಿಕೊಂಡಳು. ಆಗ ಆತನು, ಸಹಿಸಿಕೋ ಅಮ್ಮ, ಇಂಥವಳೆ, ನೀನೇ ಸುಧಾರಿಸಿಕೊಂಡು ಹೋಗು ಎನ್ನುವ ಮಾತುಗಳನ್ನು ಹೇಳಿದನು. ಆತನಾದರೂ ಪಾಪ ಮಾಡುವುದಾದರೂ ಏನು? ಅತ್ತ ಕಡೆ ಪತ್ನಿಯನ್ನು ಬಿಡಲು ಗೊತ್ತಿಲ್ಲ, ಇತ್ತ ಕಡೆ ಅಮ್ಮನನ್ನು ಬಿಡಲು ಗೊತ್ತಿಲ್ಲ. ಈ ಮಾತಿನ ನಂತರ ಅವಳಿಗೆ ಅರ್ಥವಾಯಿತು, ಈ ಮನೆಯಲ್ಲಿ ನನ್ನ ಪರ ನಿಲ್ಲೋದು ಯಾರೂ ಇಲ್ಲ ಎಂದು. ಒಂದು ದಿನ ಅವಳು ಅಡುಗೆ ಮಾಡುತ್ತಾ ಅಳುತ್ತಿದ್ದಳು. ಕಣ್ಣೀರು ಆಹಾರದಲ್ಲಿ ಬೀಳುತ್ತಿತ್ತು. ಅವಳು ತಾನಾಗಿ ಹೇಳಿಕೊಂಡಳು, ನಾನು ತಾಯಿಯನ್ನು ಹುಡುಕಿಕೊಂಡು ಈ ಮನೆಗೆ ಬಂದೆ, ಆದರೆ ಏನೆಲ್ಲ ಪರೀಕ್ಷೆಯನ್ನು ಎದುರಿಸುವಂತಾಯಿತು. ಅವಳು ಅಂದುಕೊಂಡಳು, ನಾನು ಮಗಳಂತೆ ಈ ಮನೆಯಲ್ಲಿ ಇದ್ದರೆ ತಪ್ಪ? ನಾನು ಪ್ರೀತಿ ಬೇಕು ಅಂತ ಕೇಳಿದ್ರೆ ತಪ್ಪ? ನಾನು ಒಬ್ಬಳು ಮನುಷ್ಯಳೇ ಅಲ್ಲವಾ? ಅವಳೊಳಗಿನ ನೋವು ದಿನೇ ದಿನೇ ಹೆಚ್ಚಾಗಿ ಕುದಿಯುತ್ತಿತ್ತು. ಸತ್ಯ ಏನೆಂದರೆ, ಎಲ್ಲ ಅತ್ತೆಯರು ಕೆಟ್ಟವರು ಅಲ್ಲ, ಆದರೆ ಎಲ್ಲ ಅತ್ತೆಯರು ತಾಯಿ ಕೂಡ ಆಗಲ್ಲ. ಯಾಕೆಂದರೆ ತಾಯಿತನ ಅನ್ನೋದು ಅದೊಂದು ಸಂಬಂಧ ಅಲ್ಲ, ಅದೊಂದು ಹೃದಯ. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಅತ್ತೆಗೆ ನನ್ನ ಕಿವಿ ಮಾತು ಏನೆಂದರೆ, ನಿಮ್ಮ ಸೊಸೆ ಆ ಮನೆಯ ಕೆಲಸಗಾರ್ತಿ ಅಲ್ಲ. ಅವಳು ನಿಮ್ಮ ಮಗನನ್ನು ನಂಬಿಕೊಂಡು ಬಂದಿರುವಂತಹ ಒಂದು ಹೆಣ್ಣು. ಅವಳು ನಿಮ್ಮ ಮಗನ ಉಸಿರು. ಅವಳು ಕೂಡ ಒಂದು ತಾಯಿಯ ಮಗಳೇ ಅನ್ನುವುದನ್ನು ನೀವು ನೆನಪಲ್ಲಿಡಬೇಕು. ಅವಳ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರ್ಥೈಸಬೇಕು. ಅಲ್ಲಿ ಒಂದು ಹೆಣ್ಣು ಮಗು ತಾಯಿಯ ಪ್ರೀತಿಗಾಗಿ ಕಾಯುತ್ತಾ ಇರುತ್ತಾಳೆ ಎಂಬುದನ್ನು ಅರ್ಥೈಸಬೇಕು. ಸೊಸೆ ಮಗಳಾಗೋದು ಅವಳ ಕರ್ತವ್ಯ ಅಲ್ಲ, ಅವಳನ್ನು ಮಗಳಾಗಿ ಮಾಡೋದು ಅತ್ತೆಯ ನಿಜವಾದ ತಾಯಿತನ. ಯಾಕೆಂದರೆ ಅತ್ತೆಯು ತನ್ನ ಸೊಸೆಯನ್ನು ಮಗಳಂತೆ ಪ್ರೀತಿಸಿದರೆ, ಸೊಸೆಯು ಕೂಡ ತನ್ನ ಅತ್ತೆಯನ್ನು ತಾಯಿಯ ಸಮಾನವಾಗಿ ಭಾವಿಸುತ್ತಾಳೆ. ಧನ್ಯವಾದಗಳು.